2 ನಿಮಿಷ ನೋಡು. ನಾನು ನನ್ನ ಮಗ ಮಾತಾಡ್ತೀವಿ, ಅಷ್ಟೇ ಕೇಳಿಸ್ಕೊ. ನಾನು ನನ್ನ ಮಗ ಇಬ್ಬರು ಒಟ್ಟಿಗೆ ಮಾತಾಡ್ತೀವಿ. ನಿನಗೆ ಅದ್ರಾಗ ಏನಾರ ತಪ್ಪು ಅನಿಸ್ತು, ನಿನಗೇನಾರ ನಾವು ಮಾತಾಡೋ ತಪ್ಪು ಅನಿಸಿ ಎದ್ದು ಹೋಗ್ಬಿಡು ಆತಾ. ನನಗೆ 3 ಮಂದಿ ಮಕ್ಕಳು ದೇವಿಕಾ, ನಾ ಕರೆ ಹೇಳಕತ್ತೇನೆ. ಮೊದಲೇದಾಕೆ ನನ್ನ ಮಗಳು ಯಶೋಧ, ಆಕೆ ಎಲ್ಲರ್ಕಿನ್ನ ದೊಡ್ಡಾಕಿ. ಆಕೆ ಫಸ್ಟ್ ನನಗೆ ಮಗಳ ಹುಟ್ಟಿದ್ದು. ಆಮೇಲೆ ಹುಟ್ಟಿದ್ದು ನಮ್ಮ ದಿನೇಶ, ಆಮೇಲೆ ಹುಟ್ಟಿದ್ದು ಈ ಗಿರೀಶ. ನನ್ನ 2ನೇ ಮಗನ ಏನೇನಾಗೈತೆ ಅನ್ನೋ ನಿನಗೆ ಗೊತ್ತೈತೆ. ಅವರು ನಮ್ಮ ದಿನೇಶನ ಮಗಳ ಈಕೀಗ ನಮ್ಮ ಸಿಂಚನ ಆತ. ಆ ವಿಷಯ ನಿನಗೆ ಹೇಳಿದ್ವಿ. ನಿನಗೆ ಯಾಕೆ ನಾವು ಯಶೋಧ ಇರೋ ವಿಷಯ ಹೇಳಲಿಲ್ಲ, ಈಗ ಎಲ್ಲಿಂದ ಒಮ್ಮಕ್ಳು ಅಕ್ಕ ಬಂದ್ಲು ಅನ್ನೋದಕ್ಕೆ ನಿನಗೆ ಅನುಮಾನ, ಹೌದಾ? ನೀನು ಅನುಮಾನಗಳನ್ನೆಲ್ಲ ಬಗೆಹರಿಸ್ತೀವಿ. ನಾವು ನಮ್ಮ ಅಕ್ಕನ ಬಹಳ ಪ್ರೀತಿಯಿಂದ ನೋಡ್ತಿದ್ವಿ. ಯಾಕಂದ್ರೆ 2ನೇ ತಾಯಿ ಅಂತಂದು ಅಕ್ಕಿನ ತಿಳ್ಕೊಂಡಿದ್ವಿ. ನಮ್ಮವ್ವ ನಮ್ಮನ್ನು ಸಾಕಕ್ಕೆ ಎಷ್ಟು ಕಷ್ಟಪಟ್ಲಲ್ಲ, ಅದರ 2ರಷ್ಟು ನಮ್ಮ ಅಕ್ಕನೂ ಪಟ್ಲು. ಯಾಕಂದರೆ ನಮ್ಮವ್ವ ಎಲ್ಲರ ಕೆಲ್ಸಕ್ಕಂತ ಹೋದ್ಲು ಅಂದ್ರೆ ನಾವು ಸಣ್ಣರಿದ್ದಾಗ ನಮ್ಮಪ್ಪ ಇರಲಿಲ್ಲಲ್ಲ, ಎಲ್ಲ ನೋಡ್ಕೋತಿದ್ದಿದೆ ನಮ್ಮ ಅಕ್ಕ. ಆಕೆ ಪ್ರೀತಿಯಾಗ ನಾವು ಎಲ್ಲ ಚಂದಗನ ಬೆಳೆದ್ವಿ. ನಮಗೇನು ಹಬ್ಬ ಅಂದರೆ ಎಲ್ರಿಗೂ 1.5-2 ವರ್ಷ ಅಷ್ಟೇ ಡಿಫ್ರೆನ್ಸು, ಬಹಳ ಡಿಫ್ರೆನ್ಸ್ ಇಲ್ಲ. ಆಕೆಗೂ ನನಗೂ 3 ವರ್ಷ ಡಿಫ್ರೆನ್ಸ್ ಅಷ್ಟೇ. ಆದ್ರೆ ಆಕೆ ನೋಡ್ಕೋತಿದ್ದಿದ್ದು ಪ್ರೀತಿ ಎಲ್ಲ ಚೆನ್ನಾಗಿತ್ತು. ಆಕೆ ಯಾರನ್ನೋ ಇಷ್ಟಪಟ್ಲು, ಅವನಿಂದ ಹೋದ್ಲು. ಅದು ಊರಾಗೆಲ್ಲ ಗೊತ್ತಾಗಿ ನಮಗೆಲ್ರಿಗೂ ಬಾಯಿ ಬಂದಂಗೆ ಮಾತಾಡಿದ್ರು. ಅದ ಒಂದು ಕಾರಣಕ್ಕನ ನಾವು ನಮ್ಮ ಊರು ಬಿಟ್ಟು, ಸ್ವಂತ ಊರು ಬಿಟ್ಟು ಈ ಊರಿಗೆ ಬಂದು ಈ ಮನೆ ತೊಗೊಂಡು ಇದಕ್ಕೆ ಇನ್ನೊಂಚೂರು ರೆನೋವೇಟ್ ಮಾಡಿ ನಾನು ಓದಬೇಕು ಅಂತಂದು ಅಂದ್ಕೊಂಡು ಇಲ್ಲಿಗೆ ಬಂದಿದ್ದು. ಅವಾಗಿನ್ನೂ ನಾನು CA ಮಾಡಕತ್ತಿದ್ದೆ. ಓದಿ ಈಗ ಇದನ್ನೆಲ್ಲ ರಿನೋವೇಟ್ ಮಾಡಿಸಿ ಇಲ್ಲೇ ಅದೀವಿ. ಇಲ್ಲ ಅಂದಿದ್ರೆ ನಾನು ಯಾಕೆ ಈ ಹಳ್ಳಿಯಾಗಿರ್ತಿದ್ದೆ ಹೇಳು? ನಾ ಸಿ ಎ ಅಲ್ಲ, ನಾನು ಒಂದು ಒಳ್ಳೆ ಮನೆ ಕಟ್ಟಿಸ್ಬೋದಿತ್ತು. ಯಾಕೆ ಕಟ್ಟಿಸಿಲ್ಲ ಅಂದ್ರೆ ಇದೇ ಒಂದು ಕಾರಣ. ನಮ್ಮ ಆಸ್ತಿ ಇನ್ನೂ ಅಲ್ಲೇ ಐತಿ, ಅದನ್ನೇನು ಮಾರೇ ಇಲ್ಲ ನಾವು. ನೀ ಮಲ್ಕೋತೀನಿ ಅಂದ್ರೆ ಹೊರಗೆ ಬಿಟ್ಬರ್ತೀನಿ ಸಿಂಚು. ಮೂಗೇರಿಸ್ತಿಲ್ಲ ಮೈನ. ಇಲ್ಲ ನೀವು ಬಿಡ್ತೀನಿ, ನಾನು ಇಲ್ಲೇ ಮಲ್ಕೊಳ್ತೇನೆ. ಇದು ನಿಜ. ಆ ಹುಡುಗಗ ನಮಗೊಂದು ಮಾತು ಹೇಳಿಲ್ಲ. ಒಂದು ಹುಡುಗನ ಪ್ರೀತಿ ಮಾಡ್ತೀನಿ, ಅವನ್ನ ಮದುವೆ ಆಗ್ಬೇಕಂತ ಮಾಡೀನಿ ಅಂತಲೂ ಹೇಳಲಿಲ್ಲ. ನಾವು ಆಕೆಗೋಸ್ಕರ ಒಂದು ಹುಡುಗನ ನೋಡಿದ್ವಿ, ಮದುವೆ ನಿಶ್ಚಯ ಮಾಡಿದ್ವಿ, ಜವಳಿನೂ ಖರೀದಿ ಮಾಡಿದ್ವಿ, ಬಂಗಾರ ಬೆಳ್ಳಿ ಎಲ್ಲ ಮನ್ಯಾಗ ತೊಗೊಂಬಂದು ಇಟ್ಕೊಂಡು ಇನ್ನೇನು ಲಗ್ನ ಪತ್ರ ಚಾಪಿಸಿ ಹಂಚಬೇಕು. ಈಕಿ ಪ್ರೀತಿ ಮಾಡೋದು ಅನ್ಸುತ್ತೆ ಓಡೋಗ್ಬಿಟ್ಲು. ಅದ ನಮ್ಮ ಅವಮಾನ ತಡೆಯೋಕ್ಕಾಗ್ದ ಎಲ್ಲ ಆಸ್ತಿ ಅಂತಸ್ತು ಅಲ್ಲೇ ಊರಾಗ ಬಿಟ್ಟು ನಾವಿಲ್ಲಿ ಬಂದು ಇದ್ದು ರೊಕ್ಕದಾಗ ಈ ಮನೆ ತಗೊಂಡು ಇದ ಮನಿನ ರಿನೋವೇಟ್ ಮಾಡಿ ಈ ಮನ್ಯಾಗ ಇನ್ನೂ ನಾವಿರೋದು ಹಳ್ಳ್ಯಾಗ. ಅರ್ಥಾತಾ? ಈಗರ ಎದಕ್ಕೆ ನಾ ಇಲ್ಲದೀನಿ ಅಂತ ಹೇಳಿ. ಇದು ನಿಜ ಅಂತ ಹೆಂಗೆ ನಂಬಲಿ ನಾನು? ನೀವು ಹೇಳ್ಬೋದಿತ್ತಲ್ಲ ನನ್ನ ಮುಂದೆ. ಈಗ ಒಮ್ಮಿದ್ದ ಮಕ್ಳು ಎಲ್ಲೋ ಹೋಗಿದ್ದಕ್ಕ ಓಡೋದಾಕಿ ಈಗ ಯಾಕೆ ಬಂದ್ಲು? ಈಗೇನು ಬಂದಿಲ್ಲವ ಆಕಿ, ಈಗೇನು ಬಂದಿಲ್ಲ. ಆಕೆಗೇನು ಕೂಸು ಹುಡ್ತಲ್ಲ. ಈಗ ಈಕೆಕಿನ ಒಂದು 2 ವರ್ಷ ದೊಡ್ಡವದನ. 2 ವರ್ಷನೋ 1 ವರ್ಷ ದೊಡ್ಡವದನ ಅಷ್ಟ. ಅವ ಭಾಳ ದೊಡ್ಡವನು ಅಲ್ಲ. ಅವ ಹುಟ್ಟಿತ್ತಲ್ಲ ಅವಾಗ ಕೂಸು ಕರ್ಕೊಂಡು ಇಬ್ಬರು ಗಂಡ ಹೆಂಡತಿ ಬಂದರು. ಗಂಡ ಹೆಂಡತಿ ಬಂದು ನಮ್ಮನ್ನ ನಿಂತು ತಪ್ಪಾತು ಕ್ಷಮಿಸ್ರಿ, ನಮ್ಮನ್ನ ಒಳಗೆ ಕರ್ಕರಿ, ಹಂಗಿಂಗ ಗಂಡ ಮನೆಯವರು ನಮ್ಮನ್ನ ಯಾರು ಹತ್ರಕ್ಕೆ ಬಿಟ್ಕೊವಲ್ರು ಅಂತಂದು ಹೇಳಿ ಬಂದು ಮನೆಯಾಗಿದ್ಲು. ಅಂದ್ರೆ ನಾವೇನು ಮಾಡಿದ್ವಿ ಅವಾಗ? ಬಿಟ್ಕೊಳ್ಳಿಲ್ಲ. ಮನೆಯಾಗ ಇರ್ತೀನಿ ಅಂತ ಬಂದ್ಲಲ್ಲ, ನಾವು ಬಿಟ್ಕೊಳ್ಳಿಲ್ಲ, ಹೊರಗೆ ಹಾಕಿದ್ವಿ. ಇಲ್ಲ ನೀ ನಮ್ಮ ಮರ್ಯಾದೆ ತೆಗ್ದಿದ್ದಿ, ನಮ್ಮ ಮಗಳು ಅವತ್ತ ಸತ್ತಾಳಂತ ನಾವೆಲ್ಲರೂ ಜಾಕ ಮಾಡಿದ್ವಿ, ಮನೆಯ ಕಾಲಿಡಬೇಡ ಅಂತ ಆಕೆ ಹೋದ್ಲು. ಅದಾದಮೇಲೆ ಈಗ ನೀ ಮದುವೆ ಆಗಿ ಬಂದಮೇಲೆ ವಾಪಸ್ ನಂಗೊಂದು ಫೋನ್ ಬಂತು ಅನ್ನೋನ್ ನಂಬರಿಂದ. ಯಾರು ಅಂತಂದ್ರೆ ಯಶೋಧ, ಹಿಂಗೆ ಹುಡುಗಗೆ ತ್ರಾಸ ಆಗೈತಿ ಅಂದ್ರೆ ನಿನ್ನ ಗಂಡ ಅದನ್ನ ನೀ ನೋಡ್ಕೊಂಡ್ವಿ. ಅವಾಗ ಹೇಳಿದ್ಲು ಗಂಡ ಹೆಂಡತಿ ಇಬ್ಬರು ಜಗಳ ಮಾಡಿ ಆಕೆ ಬ್ಯಾರೆ ಅದಾಳ. ಈಗ ನಿನಗೆ ನಾವು ವಿಷಯ ಹೇಳಿಲ್ಲ, ನಮ್ದು ಮರ್ಯಾದೆ ಪ್ರಶ್ನೆ ಐತವ. ಇಲ್ಲಿ ಯಾರಿಗೂ ಗೊತ್ತಿಲ್ಲ ನನಗೆ ಮಗಳಿರೋ ವಿಷಯ, ಎಲ್ರಿಗೂ ಹೇಳಿ ನಾನು ಏನು ಹೇಳಲಿಕ್ಕಿನ್ನ ಯಾರಂತ ತೋರಿಸ್ಲಿ ನಾನು ಮರ್ಯಾದೆ ಪ್ರಶ್ನೆ ಐತಿ. ಅದ ಒಂದು ಕಾರಣ. ಈಗ ನಿನಗೂ ಹೆಂಗೆ ಹೇಳಿ ನಾನು? ನನ್ನ ಮಗಳು ಬೇಕಿಂತ ಕಿದ್ಲು ಇಂಥದ್ದೊಂದು ಶಣಿತಿನ ಕೆಲಸ ಮಾಡಿ ನಾವು ತಲೆ ತಗ್ಸಂಗೆ ಮಾಡ್ಯಾಳ ಅಂತ ನಿನಗರ ಹೆಂಗೆ ಹೇಳಿ? ಈ ಊರನ್ನರ್ಗರ ಹೆಂಗೆ ಹೇಳಿ? ಅದ ಒಂದು ಕಾರಣಕ್ಕೆ ನಿನಗೆ ಹೇಳಬೇಕು. ನಿನ್ನ ವಿಚಾರನ ನಾವಿಲ್ಲಿ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಹೌದು, ಇದ ನಿಜ. ಊರು ನರೋಗ ಯಾರಿಗೂ ನಾವು ನಮಗೆ ಅಕ್ಕದಾಳ ಅಂತ ಹೇಳಿಲ್ಲ. ದಿನೇಶನ ವಿಚಾರ ಹೇಳಿವಿ, ಆದ್ರೆ ಯಶೋಧನ ವಿಚಾರ ಹೇಳಿರಲಿಲ್ಲ. ಅದ ಒಂದು ಕಾರಣಕ್ಕನ ಈಗ ನಾವು ಈ ನಿರ್ಧಾರ ತಗೊಂಡು ಆಕಿನಲ್ಲೇ ಇಟ್ಟು, ಮತ್ತು ಆಕೆ ಆರಾಮಿಲ್ಲ ಅಂತಂದು ಗೋಗರ್ದ್ಲು. ಗಂಡ ಈ ಥರ ಎಲ್ಲ ಕುಡಿತಿದ್ನಂತ. ಅವ ಡ್ರೈವರ್ ಕೆಲಸ ಮಾಡೋದು, ಹೋದಾಗ ಹೋಗ್ಬಿಡ್ತಿದ್ನಂತ, ವಾಪಸ್ ಬರ್ತಿದ್ದಿಲ್ಲ ಅಂತ. ಈಗ ಈ ಥರ ಇರಬೇಕಾದಾಗ ಈಗಲೂ ಇಲ್ಲ, ಜಗಳ ಮಾಡ್ಕೊಂಡು ಎಲ್ಲಿ ಹೋಗ್ಯಾನ ಅನ್ನೋದು ಆಕೆ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಐತಿ. ಅದಕ್ಕೆ ಆಕೆ ಮನ್ಯಾಗ ಹಾಕಿದಾಳ. ಆದ್ರೆ ನೋಡ್ಕೊಳಕ್ಕೂ ನಾವು ಹೋಗ್ಲಿಲ್ಲ ಅಂದ್ರೆ ಈ ಹೊತ್ನಾಗ ಹೆಂಗಂತ ಅವು ಹೇಳಿದ್ಲು. ನನಗೂ ಅದು ನಿಜ ಅನಿಸ್ತು. ಆಗಿದ್ದಾಗೋತು. ಆಕೆ ಬೆನ್ನಿಂದ ನಾವು ಬಿದ್ದೀವ, ಎಷ್ಟೇ ಮಾಡಲಿ ಅಕ್ಕ ನಮ್ಮನ್ನು ಒಂದು ಕಾಲದಾಗ ಭಾಳ ಚಲೋ ನೋಡ್ಕೊಂಡಾಳ. ಅದ ಒಂದು ಕಾರಣಕ್ಕೋಸ್ಕರ ಆಕೆ ಸಹಾಯ ಮಾಡಕತ್ತೀವಿ ಹೊರತು ಮನ್ಯಾಗ ಕರ್ಕೊಂಬಂದು ಇಟ್ಕೋಬೇಕನ್ನೋ ಉದ್ದೇಶ ಇಲ್ಲ. ನಮಗೆ ಊರನ್ನ ನಡುಕ ತಲೆ ತಗ್ಸಿರಕ್ಕೆ ಆಗಲ್ಲ ದೇವಿಕಾ. ಇಷ್ಟ ವಿಷಯ ನಿನಗೆ ಹೇಳಬಾರ್ದು ಅಂತಲ್ಲ,
ಈಗ ನಿನಗೆ ಹೇಳಿದ್ರ ನೀನು ಯಾಕ ಏನು ಅಂತ ಕೇಳ್ತಿ, ಇದನ್ನೆಲ್ಲ ಹೇಳ್ಬೇಕಾಗ್ತೈತಿ. ಇಷ್ಟು ದಿನ ಇಲ್ದ ರೊಕ್ಕ ಇಲ್ಲಿಂದ ಬಂದ್ಲು, ಈಗ ನೋಡಿ ಈಗ ನಿನಗೆ ಎಷ್ಟಕ್ಕೊಂದು ಅನುಮಾನ ಬಂದವ ತಲ್ಯಾಗ. ಇನ್ನು ಆ ಅನುಮಾನದಿಂದ ನಮಗೆ ಅವಮಾನ ಆಗ್ಬಾರ್ದು ಅನ್ನೋ ಒಂದಾಗೊಂದು ಕಾರಣಕ್ಕೆ ದೇವಿಕ ನಿಂಗೆ ವಿಷಯ ಹೇಳಲಿಲ್ಲ. ಇಷ್ಟ ವಿಷಯ ಈಗ ಬೇಕಾದ್ರೆ ಬಾ DNA ಟೆಸ್ಟ್ ಮಾಡ್ಸೋಣ, ಬಾಡ ನಮ್ಮೂರ್ಗೆ ಹೋಗೋಣ, ಅಲ್ಲಿ ನಿನಗೆಲ್ಲ ವಿಷಯನೂ ಗೊತ್ತಾಗುತ್ತೆ. ಇಲ್ಲಿಯವ್ರಿಗೆ ಯಾರಿಗೂ ಏನೂ ಗೊತ್ತಿಲ್ಲ, ಹೇಳ್ತೀನಲ್ಲ. ನಿನಗೆ ಇನ್ನೂ ನಂಬಿಕೆ ಬಂದಿಲ್ಲ ಅಂದ್ರೆ ನಿನ್ನ ಇಷ್ಟವ. ನಿಜ ಹೇಳಕತ್ತೀರ? ಇಷ್ಟೊತ್ತು ನನ್ನ ಹಣೆಗೂ ನಿಜಾನ ಹೇಳಿದ್ದು ತಾಯಿ. ಇಷ್ಟು ಪೇಷನ್ಸ್ ನನಗಿರ್ಲಿಲ್ಲ ಮೊದಲು, ಅರ್ಥ ಮಾಡ್ಕೊ. ನಾನು ನಿನಗೆ ಮೋಸ ಮಾಡೋ ಪ್ರಯತ್ನ ಮಾಡಿಲ್ಲ. ನನಗೇನು ಗಿಲ್ಟಿತ್ತು ಅಂದ್ರೆ ಈಕಿ ನಮ್ಮ ಅಕ್ಕನ ಗದ್ದಲ್ದಾಗ ಆಕಿ ಕೂಸು ಆಕಿ ಅಂತಂದು ನನ್ನನ್ನು ನಂಬಿ ಬಂದಿರೋ ನಿನಗೆ ಅನ್ಯಾಯ ಮಾಡಬಾರ್ದನ್ನ ಒಂದು ಕಾರಣಕ್ಕನ ನಾನು ನಿನ್ನ ಬಗ್ಗೆ ಅತಿಯಾದ ಕಾಳಜಿ ಅತಿಯಾದ ಪ್ರೀತಿ ತೋರಿಸ್ದೆ. ಯಾಕಂದ್ರೆ ನನಗೆ ಅನಿಸ್ತಿತ್ತು ಆಕಿ ಫೋನ್ ಮಾಡಿದ ತಕ್ಷಣ ನಾನು ಹೋಗ್ತಿದ್ದೆ ಎಲ್ಲ ಬಿಟ್ಕೊಟ್ಟು. ಅದ ಒಂದು ಕಾರಣ ಅಷ್ಟ, ಬೇರೆ ಏನು ಇಲ್ಲ. ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತೀನಿ ದೇವಿಕಾ. ಆ ಪ್ರೀತಿಗೋಸ್ಕರ ಕಾಳಜಿ ಮಾಡಬಾರ್ದ? ಕಾಳಜಿ ನಿನಗ ಅತಿ ಆಯ್ತು ಅನಿಸ್ತಾ? ನಾನಂತರೂ ನಾರ್ಮಲ್ ಅದೇನವ. ನನಗಂಕರು ಇರತ್ತೊಬ್ಬತ್ತು ಮಗ. ನನಗೆ ನೀನು ನನ್ನ ಮಗ ಚಂದಿರಬೇಕು, ನೀನು ನನ್ನ ಮಗ ಚಂದಿರಬೇಕು ಅಂದ್ರೆ ಮೊದಲು ನೀನು ನಾನು ಚಂದಿರಬೇಕು. ನೀನು ನಾನು ಚಂದಿರಬೇಕು ಅಂದ್ರೆ ನಿನಗೆ ಹೆಂಗೆ ಇಷ್ಟನೋ ಹಂಗೆ ನಾನು ಇದ್ದು ಬಿಡಬೇಕು ಅಂತ ನಿರ್ಧಾರ ಮಾಡಿ ನೋಡು. ಈಗ ನೀ ನನಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ನಾನು ನಿನಗೆ ಅಡ್ಜಸ್ಟ್ ಮಾಡ್ಕೋತೀನ? ಅದಕ್ಕಿಂತ ಮುಂಚೆಕ್ಕೆ ನಾನು ನಿನಗೆ ಅಡ್ಜಸ್ಟ್ ಆಗ್ಬಿಟ್ರೆ ಏನೇ ಅಂದ್ರೂ ನೀನು ಮಗಳ ಥರ ನೋಡ್ಬಿಟ್ರೆ ನನಗೆ ಹೆಂಗೋ ಮಗಳು ಹಿಂಗೆ ಅನ್ಯಾಯ ಮಾಡಿದ್ಲ, ಆ ಥರ ಯೋಚನೆ ಮಾಡಿ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಂಡೆ. ಅದು ಬಿಟ್ಟರೆ ನನಗೆ ಯಾವುದೇ ದುರುದ್ದೇಶನೂ ಇಲ್ಲ. ನಿನ್ನನ್ನು ದಾರಿ ತಪ್ಪಿಸ್ಬೇಕನ್ನೋದಕ್ಕೂ ನಾವಿಬ್ಬರು ಪ್ರೀತಿ ಮಾಡಿಲ್ಲ, ನಿನ್ನನ್ನು ವಿಶ್ವಾಸದಿಂದ ಕಂಡಿಲ್ಲ. ನಾವು ಮನಸಾರೆ ನೀನು ನನ್ನ ಸೊಸಿ ಅಂತ ನಾ ವಿಶ್ವಾಸದಿಂದ ಕಂಡೀನಿ, ಪ್ರೀತಿ ಮಾಡೀನಿ. ಇಷ್ಟ ವಿಷಯ ನೋಡು. ನಿಜವಾಗ್ಲು ಯಶೋದ ಅಕ್ಕ, ನನ್ನ ಅಕ್ಕ, ನನ್ನ ಎರಡನೇ ತಾಯಿ ಆಯ್ತಾ? ಅಲ್ರಿ, ನಿಮ್ಮ ಸೊತ್ತಕ್ಕೋದಿಲ್ಲ. ಆಕೆ ವಿಚಾರ ಹೇಳಿಲ್ಲ ಅಂದ್ರೆ ನೀವ್ಯಾಕ್ರಿ ಮಂದಿಗೆ ಹೆದರ್ತೀರಿ? ಕರ್ಕೊಂಡ್ ಬಂದು ಇಟ್ಕೊಳ್ರಿ ಮನ್ಯಾಗ. ಈಗಿಂತ ಪರಿಸ್ಥಿತಿ ಒಳಗೆ ಪಾಪ ಕೂಸ್ ಜೊತೆಗೆ ಅವ್ರನ್ನ ಅಲ್ಲಿ ದವಾಖಾನೆ ಬಿಡೋದಾದ್ರೂ ಎಷ್ಟು ಚಂದ ಹೇಳ್ರಿ. ಏನ್ ಮಾತಾಡಕತ್ತಿ ದೇವಿಕಾ ನೀನು? ಬೇಕಾಗಿಲ್ಲವ. ಆಕೆ ನಾ ದೂರದಿಂದ ಆಕೆ ಮ್ಯಾಗ ಪ್ರೀತಿ ಐತದ, ಅಲ್ಲೇ ಇರಲಿ, ದೂರದಿಂದನೇ ಇರಲಿ. ಆಕೆ ಮಾಡಿದ ತಪ್ಪಾಕಿಗೆ ಅರ್ಥ ಆಗ್ಬೇಕ ಬೇಡ? ಈ ಥರ ಜಗ್ಗಗೆವು ಅವರಿಬ್ರು ಜಗಳ ಮಾಡೋದು, ಆಕೆ ನಮ್ಮ ಮನೆ ಹತ್ರ ಬರೋದು, ಒಂದು 3 ದಿನಕ್ಕನ ಅವ ಬಂದು ಕರ್ಕೊಂಡು ಹೋಗೋದು, ಇವು ಜಗ್ಗಗೆವು. ಆಕೆ ಹೋಗಿ ಅದ ಮನ್ಯಾಗ ಇರೋದು, ಅವ 3 ದಿನ, 1 ವಾರ, 15 ದಿನ, 20 ದಿನ ಬಿಟ್ಟು ಬರುದು. ಅದಕ್ಕೆ ನಾವು ಅವರಿಬ್ಬರದು ತಲೆ ಕೆಡ್ಸೋದಿಲ್ಲ. ಈಗ ಹುಡುಗ ಆರಾಮಿಲ್ಲಾರ್ದಂಗೆ ಆಗೈತೆ ಅನ್ನೋದಕ್ಕೆ ಒಂದಿಷ್ಟು ನಮ್ಮ ಗಿರೀಶ ಅಲ್ಲಿಗೆ ಇಲ್ಲಿಗೆ ಓಡಾಡೋಣ ಅಷ್ಟು ಬಿಟ್ರೆ. ಈಗ ಅವ ಹುಡುಗ ಆರಾಮ ಅಂದಂದ್ರೆ ಆಕಿನ್ನೇನು ನಾವು ಮನೆಗೆ ಬಿಟ್ಕೋಬೇಕನ್ನೋದು ಇಲ್ಲ ನಮ್ಮ ಉದ್ದೇಶ. ಆಕೆ ಮನೆಗೆ ಬರೋದು ಬೇಕಾಗಿಲ್ಲ, ಅಲ್ಲೇ ಇರ್ಲಿಕ್ಕೆ. ಅಲ್ರಮ್ಮ, ನೀವೇ ಹೇಳ್ರಿ, ನಿಮ್ಮ ಮಗಳು, ನೀವು ಹಡ್ದಿರೋ ಮಗಳು, ಮಂದಿ ಏನು ಅಂತಾರ ಅನ್ನೋ ಕಾರಣಕ್ಕೆ ಆಕಿ ಲೈಫ್ನಾಗೆ ಆಯ್ಕೆ ಮಾಡ್ಕೊಂಡಾಳ, ಅದು ತಪ್ಪಂತ ಹೆಂಗೆ ಹೇಳ್ತೀರಿ? ನೋಡವಾ, ನಾನು ನಿನ್ನ ಜೊತೆಗೆ ಅದ್ರ ಬಗ್ಗೆ ಬೆಹಸ್ ಮಾಡಕ್ಕೆ, ಜಗಳ ಮಾಡಕ್ಕೆ ತಯಾರಿಲ್ಲ. ತರ್ಕ ಮಾಡೋದು ನಂಗೆ ಬೇಕಾಗಿಲ್ಲ. ಆಕೆ ಹಂಗಿದ್ರನ ಚಂದ. ಯಾರು ಎಲ್ಲೆಲ್ಲಿರ್ಬೇಕು ಅಲ್ಲಲ್ಲಿದ್ರನ ಚಂದ. ಅತಿಯಾಗಿ ಮೈ ಮೇಲೆ ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಈಗಿನ ಕಾಲದವರು, ನೀವು ಅದ ನಿಮ್ಮ ಆಯ್ಕೆ, ನಿಮ್ಮ ಪ್ರೀತಿ, ನಿಮ್ಮ ಪ್ರೇಮ ಅಂತೀರಿ. ನಮ್ಗೆ ಅವೆಲ್ಲ ಬಗೆಹರಿಯೋದಿಲ್ಲ. ನಾವು ಆಗಿನ ಕಾಲದವರು ಮಾನ ಮರ್ಯಾದೆ ನಮ್ಗೆ ಅದ ಮುಖ್ಯ, ಬೇರೆ ಏನು ಮುಖ್ಯ ಅಲ್ಲ ನಮಗೆ. ಸರಿ, ನಾನೇ ನಿಮ್ಗೆ ನಿಮ್ಮದು ವಿರುದ್ಧವಾಗಿ ಹೋಗ್ರಿ ಅಂತಲೂ ಹೇಳಲ್ಲ. ಅಟ್ಲೀಸ್ಟ್ ನಿಮ್ಮ ಮಗಳು ಅಂತ ಹೇಳ್ತಿರಲ್ಲ, ಕರ್ಕೊಂಬಂದು ಮನ್ಯಾಗ ಇಟ್ಕೊಳ್ರಿ. ಅಂದ್ರೆ ಹುಡುಗಗೆ ಆರಾಮಾಗೋವರೆಗೂ. ಆಮೇಲೆ ಬೇಕಾದ್ರೆ ಅವ್ರ ಮನೆಗೆ ಹೋಗಲಿ. ನಂಗೆ ಗೊತ್ತಿತ್ತೆ ಬೇಕಾ ನಿನ್ನ ಮನಸ್ಸು ಒಳ್ಳೇದೇ ಇದಂತಂದು. ಆದ್ರೆ ಒಂದು ಕ್ಷಣದೊಳಗೆ ಎಷ್ಟು ದುಡುಕಿ ಎಷ್ಟು ನೋವು ಮಾಡಿಬಿಟ್ಟಲ್ಲ ನನಗೆ. ಕ್ಷಮಿಸ್ರಿ ಅತ್ತಿಯರ, ಕ್ಷಮಿಸ್ರಿ. ಸಿಂಚು, ಸಾರಿ ಅಮ್ಮ. ನಿಜವಾಗ್ಲೂ ನಂಬಿಯಾ ಅಥವಾ ಹೇಳು? ನಿಜವಾಗ್ಲೂ ನಂಬೇನಿ, ನಿಜವಾಗ್ಲೂ ನಂಬೇನಿ. ಆದರೆ ನಂಬೀನಿ ಅಂದ್ರೆ ನಾನೇನು ಬ್ಲೈಂಡಾಗಿ ನಂಬಲ್ಲ. ನೀವು ಹೇಳ್ದಂಗೆ ಊರಿಗೆ ಹೋಗಿ ಎಲ್ಲ ವಿಚಾರ ಮಾಡ್ಕೊಂಡು ಬರ್ತೇನೆ. ಊರ್ನಾಗಂಕರು ಇರ್ತಾವಲ್ಲ ಆಲ್ಬಮ್ ಗಿಲ್ಬಮ್ ಎಲ್ಲ. ಅಯ್ಯೋ ದಡ್ಡಿ, ಆಲ್ಬಮ್ ಎಲ್ಲ ಊರ್ನಾಗ ಯಾಕೆ ಇರ್ತಾವೆ? ನಮ್ಮ ಮನ್ಯಾಗ ಅದಾವು. ಹೌದು, ನನಗೆ ಗೊತ್ತಾಗಿಲ್ಲ. ನಾವೆಲ್ಲ ಸಣ್ಣರಿದ್ದಾಗಿದ್ದ ಜೊತೆಗಿರೋ ಫೋಟೋಸ್ ಇದಾವೆ, ತೋರಿಸ್ತೀನಿ. ಅದನ್ನಾದ್ರೂ ನೋಡಿದ್ಮೇಲೆ ನಿಂಗೆ ಅನುಮಾನ ಬಗ್ಗೆ ಹರಿತೈತಲ್ಲ. ಊರಿಗೆ ಹೋಗಿ ಬರ್ತೀನಿ ಅಂದ್ರೆ ಹೋಗ್ಬಾ, ನಾನೇನು ಬ್ಯಾಡ ಅನ್ನಲ್ಲ. ಸರಿ, ಸಾರಿ. ನೀವು ಸಾರಿ ಕೇಳ್ಬೇಕು ನನಗೆ. ಸಾರಿ, ಈ ವಿಷಯ ನಿನ್ನ ಹತ್ರ ಮೊದಲೇ ಹೇಳಿ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಿನಗೆ ಹೇಳ್ಬಿಟ್ಟಿದ್ರೆ ಇಷ್ಟಕ್ಕೊಂದು ರಗಳೆ ಆಗ್ತಿರ್ಲಿಲ್ಲ. ಸಾರಿ. ಈ ವಿಚಾರಕ್ಕಲ್ಲ, ನೀವು ರಾಜನ್ ಹೆಸರನ್ನ ಹೇಳಿದ್ರಲ್ಲ. ಅಯ್ಯೋ ಸಾರಿ, ನಿಮ್ಮತ್ತೆ ಏನು ಹೇಳಿದ್ರು ಕೇಳಲಿಲ್ಲಲ್ಲ. ಕಂಪ್ಯಾರಿಸನ್ ಮಾಡಕತ್ತಿ, ಅದಕ್ಕೆ ನನಗೆ ಯಾವ ಥರ ನಿನಗೆ ಕಂಪೇರ್ ಮಾಡಿ ನಿನ್ನನ್ನು ಸುಮ್ಮನೆ ಹಾಕ್ಸ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ರಾಜನ ಹೆಸರು ತೆಗ್ದೆ. ನೀವು ಪ್ರಾಮಿಸ್ ಬ್ರೇಕ್ ಮಾಡಿದ್ರಿ. ಸಾರಿ,
ನನಗೆ ಸಿಟ್ಟಿನಾಗ ಏನು ಮಾಡೀನಿ ಅಂತ ಗೊತ್ತಾಗ್ಲಿಲ್ಲ ದೇವಿಕಾ. ಇನ್ನೊಂದ್ಸರಿ ನಾನು ಅವನು ಹುಷಾರ ತೆಗೆಯಲ್ಲ. ನಿಜವಾಗ್ಲೂ ಸಾರಿ, ನಿಜವಾಗ್ಲೂ ಕ್ಷಮಿಸು ಪ್ಲೀಸ್. ಇನ್ನು ಮುಗಿಸ್ರವ, ಇನ್ನು ಮುಗಿಸ್ರಿ ಸಾಕು. ಕಾದ್ ಮನೆ ಕಲ್ಲು ಹೊಡಿತಂತಂದ ದಿನ ಒಂದಕ್ಕೂ ಇದು ಕಿರಿ 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 ಬೇಡ. ತುಂಬಿದ ಮನೆ ನಮ್ದು, ಸಣ್ಣ ಹುಡುಗಿ ಐತಿ, ನಾಳೆ ನಿನಗೂ ಮಕ್ಕಳು ಮರಿ ಅಕ್ಕವು. ಮನೆಗೆ ಅದು ಯಾವುದೂ ಶ್ರೇಷ್ಠ ಅಲ್ಲ. ಹಿಂಗೆ ಅಳದು ಕುತ್ಕೊಂಡು ಓಸರು ತಲೆ ಗುಡಿಸ್ಕೊಂಡು ಆಕಿನ ಕರ್ಕೊಂಡು ಹೋಗಿ ಮುಖ ತೊಳಸಿ ನೀನು ಮುಖ ತೊಳ್ಕೊಂಡು ಬಂದು ಊಟ ಗಿಟ್ಟ ಮಾಡು. ನಿಮ್ಮ ಅಪ್ಪರಿಗೆ ಅವ್ರಿಗೆ ಏನಾರ ತೊಗೊಂಡೋಗಿ ಕೊಟ್ಟು ಬಂದೇನ? ಇಲ್ರಿ, ಅವ್ರು ಅಡುಗೆ ಮಾಡ್ಕೋರಿ, ಏನಾರ ದಾಲು ಚಪಾತಿ ಅಂತ ಹೇಳಿದ್ದೆ, ಮಾಡ್ಕೋತೀನಂತಂದಾರಿ ಅಪ್ಪ. ಸರಿ, ಇವಾಗ ಬಿಟ್ಬಿಡು ಮಧ್ಯಾಹ್ನಕ್ಕೆ ಏನಾರ ಎಲ್ಲಿ ನಾವು ಒಂದೇನು ಅನ್ನ ಸಾರು ಉಂಡ್ಬಿಡೋಣ. ರಾತ್ರಿ ಚಂದಾಗ ಮಾಡಿ ಅಡುಗೆ ಮಾಡಿ ಕೊಟ್ಟು ಬಾ. ಮುಗಿಸ್ಬಿಡ್ರಿ, ಇನ್ನು ಮುಗಿಸಪ್ಪ, ಇನ್ನು ಮುಗಿಸು. ಈಗ ಆಕಿ ಮಗನ್ನ ನಾಳೆನ ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂದಾರ ನೋಡು. ಆರಾಮಾಗೇನ ನಾವು? ಇಲ್ಲವಾ, ಡಿಸ್ಚಾರ್ಜ್ ಮಾಡಲ್ಲ ಅಂತ ಇನ್ನೂ 2 ದಿನ ದವಾಖಾನೆಗೆ ಇಡ್ತಾರ. ಏನಾಗೈತೆ ಅಲ್ಲಿ ಗೊತ್ತಿಲ್ಲ. ಹೋಗಿ ಕೇಳಿ ಬರ್ತೀನಿ. ಆತ, ನಾನು ಬರ್ತೀನಿ. ಹೋಗಿ ಮಾತಾಡ್ಸಿ ಬರೋಣ. ಡಾಕ್ಟ್ರ್ ಏನಂದ್ರು ಅಂತ ಕೇಳೋಣ. ಸರಿ, ನಾ ಬೇಡ ಅನ್ನಲ್ಲ, ಬಾ ಹೋಗೋಣ.